ರಾಜಕಾರಣದಲ್ಲಿ ಚುನಾವಣೆ ಮುಗಿದ್ರೂ ಮಾತಿನ ಮಲ್ಲಯುದ್ಧ ಮುಗಿದಿಲ್ಲ. ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಕೆಸರು ಕೊಚ್ಚೆ ದೂರ ಇದ್ದೀನಿ ಅಂತ. ಸೊ ಆ ವಿಚಾರಗಳು, ಜಮೀರ್ ಕರಿಯಾ ಹೇಳಿಕೆಗೆ ಡಿಕೆಶಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟ ಸ್ಟೇಟ್ಮೆಂಟ್, ಎಚ್ಡಿಕೆ ಬಗ್ಗೆ ಜಮೀರ್ ಅಹಮದ್ ಖಾನ್ ಮಾತಾಡಬಾರ್ದಾಗಿತ್ತು. ಜಮೀರ್ ಅಹಮದ್ ಜೊತೆಗೆ ನಾನು ಮಾತಾಡಿದ್ದೀನಿ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಜಮೀರ್ ಅವರ ಹೇಳಿಕೆ, ಕೀಳು ಅಭಿರುಚಿಯ ಹೇಳಿಕೆ, ಈಗ ಡಿಕೆ ಸುರೇಶ್ ನಂತರ ಡಿಕೆ ಶಿವಕುಮಾರ್ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಜೊತೆಗೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ನೋಡಿ, ಗಮನಿಸ್ತಾ ಇದ್ದೀರಾ, ಪಕ್ಷದ ಅಧ್ಯಕ್ಷನಾಗಿ ಈ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆ ಮೂಲಕ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಳ್ಳೋ ಕೆಲಸವನ್ನ ಮುಜುಗರದ ಬಳಿಕ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಮಾಡ್ತಾ ಇದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸರದಿ ಆಗ್ತಾ ಇದೆ. ನಿನ್ನೆ ಡಿಕೆ ಸುರೇಶ್ ಅವರು ಹೇಳಿದ್ದನ್ನ ನೀವು ಗಮನಿಸಿದ್ರಿ. ಆ ರೀತಿ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ, ಸಮಂಜಸ ಅಲ್ಲ ಅಂತ. ನೋಡಿ, ಬಂತು ಡೀಟೇಲ್ಸ್. ಕಪ್ಪು ಬಿಳುಪು ಅಂತ ಯಾರನ್ನ ಕೂಡ ನಿಂದಿಸಬಾರ್ದು, ವರ್ಣ ಭೇದವನ್ನ ಮಾಡಬಾರ್ದು ಅಂತ ಬುದ್ಧಿ ಮಾತನ್ನ ಹೇಳೋ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಇದೇ ವೇಳೆ ಹೇಳಿದ್ದಾರೆ. ಬೈ ಎಲೆಕ್ಷನ್ ನಂತರ ಕೂಡ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತಹ ಹೇಳಿಕೆ ತೀರಾ ಇರುಸು ಮುರುಸನ್ನ ಕಾಂಗ್ರೆಸ್ ನಾಯಕರಿಗೆ ಉಂಟು ಮಾಡ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಸ್ಪಷ್ಟನೆಯನ್ನ ಆಚೆ ಬಂದು ಕೊಡ್ತಾ ಇದ್ದಾರೆ. ಈಗ ಸ್ಪಷ್ಟನೆ ಕೊಟ್ಟು ಆಕ್ಷೇಪವನ್ನ ವ್ಯಕ್ತಪಡಿಸೋ ಸರದಿ ಡಿಕೆ ಶಿವಕುಮಾರ್ ರದ್ದು. ಅವ್ರು ಹೇಳಿರುವಂತಹ ಡೀಟೇಲ್ಸ್ ಒಂದ್ ಕಡೆಗೆ ಬರ್ತಾ ಇದೆ. ಕಪ್ಪು ಬಿಳುಪು ಅಂತ ವರ್ಣಭೇದವನ್ನ ಯಾರು ಮಾಡಬಾರ್ದು, ಹೇಳಿಕೆ ಸರಿಯಲ್ಲ, ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿಕೆಯನ್ನ ನಾನು ಒಪ್ಪಲ್ಲ ಅಂತ ಕೂಡ ಡಿಕೆ ಶಿವಕುಮಾರ್ ತಿಳಿಸ್ತಾ ಇದ್ದಾರೆ. ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಾಟ್ ರೈಟ್ ಅಂತಿದ್ದಾರೆ. ಎಚ್ಡಿಕೆ ಬಗ್ಗೆ ಜಮೀರ್ ಮಾತಾಡಬಾರ್ದಾಗಿತ್ತು. ಜಮೀರ್ ಅಹಮದ್ ಖಾನ್ ಜೊತೆಗೆ ಇದೇ ವಿಚಾರವಾಗಿ ನಾನು ಮಾತಾಡಿದ್ದೀನಿ. ಈ ವಿಚಾರವನ್ನ ಡ್ಯಾಮೇಜ್ ಆದ ನಂತರ ಡಿಕೆ ಶಿವಕುಮಾರ್ ಅವರು ಬಂದು ಹೇಳ್ತಾ ಇದ್ದಾರೆ. ಆಲ್ರೆಡಿ ಬೈ ಎಲೆಕ್ಷನ್ ನ ಇಶ್ಯೂ ಆಗಿತ್ತು. ಇದು ಆಗಿರುವ ಡ್ಯಾಮೇಜ್ ನ ಪ್ರಮಾಣ ಹೆಚ್ಚಳ ಆಗ್ತಾನೆ ಇದೆ. ಅದನ್ನ ತಗ್ಗಿಸೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಡಲೇಬೇಕಾಗಿದೆ. ಡಿಕೆ ಸುರೇಶ್ ಅವರು ಕೂಡ ನಿನ್ನೆ ಹೇಳಿಕೆಯನ್ನು ಕೊಟ್ಟರು, ಸರಿಯಲ್ಲ ಅಂತದೆಲ್ಲ ಹೇಳಿಕೆಗಳನ್ನು ಕೊಡೋದು ಅಂತ. ಆರಂಭಿಕ ಹಂತದಲ್ಲಿ ತಿಕ್ಕೇನ್ ತಿನ್ ಫ್ರೆಂಡ್ಸು, ಅವರು ಬಹಳ ಆಪ್ತ ಸ್ನೇಹಿತರು, ಮಾತಾಡೋದ್ರಲ್ಲಿ ಏನ್ ತಪ್ಪು ಅಂತೆಲ್ಲ ಕಾಂಗ್ರೆಸ್ ನಾಯಕರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಆದಿಯಾಗಿ ಎಲ್ಲರೂ ಕೂಡ. ಬಟ್ ಈಗ ದಿನೇ ದಿನೇ ಈ ಸ್ಟೇಟ್ಮೆಂಟ್ ನ ಗಂಭೀರತೆ ಅರಿತಂತಹ ನಾಯಕರು ಒಬ್ಬೊಬ್ಬರಾಗಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದು ಪಕ್ಷದ ಸ್ಟ್ಯಾಂಡ್ ಅಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಜಮೀರ್ ಹೇಳಿಕೆಗೆ ಈ ಮೂಲಕ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೇಳಿಕೆನ ನಾನು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದ ಜಮೀರ್ ಅಹಮದ್ ಖಾನ್ ಕೊಟ್ಟ ಸ್ಟೇಟ್ಮೆಂಟ್ಗೆ ಡಿಕೆ ಶಿವಕುಮಾರ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಚುನಾವಣೆ ಮೇಲೆ ಈ ಹೇಳಿಕೆ ಗಂಭೀರವಾದ ಪರಿಣಾಮ ಬೀರಿದೆ ಅನ್ನೋದು ಅವರ ಪ್ರತಿ ಸ್ಟೇಟ್ಮೆಂಟ್ ನಲ್ಲೂ ಕೂಡ ನಾವು ಅರ್ಥೈಸಿಕೊಳ್ಬಹುದು. ಜಮೀರ್ ಅಹಮದ್ ಖಾನ್ ಕೊಟ್ಟ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನೀವು ಒಂದೊಂದಾಗೆ ನೋಡ್ತಾ ಇದ್ರಿ. ಈಗ ಡೀಟೇಲ್ಸ್ ಬಂತು ನೋಡಿ. ಜಮೀರ್ ಅಹಮದ್ ವಿರುದ್ಧ ಕ್ರಮ ಕೈಗೊಳ್ತಾರ ಡಿಕೆ ಶಿವಕುಮಾರ್? ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಕರಿಯಾ ಅಂತ ನಿಂದಿಸಿದ್ದಕ್ಕೆ ಕ್ರಮಕ್ಕೆ ಮುಂದಾಗ್ತಾರಾ? ಕ್ರಮ ಕೈಗೊಳ್ತೀರಾ ಅನ್ನೋ ಪ್ರಶ್ನೆಗೆ ನೋಡೋಣ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗತ್ತಾ, ಅಥವಾ ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳೋ ಕೆಲಸಕ್ಕೆ ಸೀಮಿತ ಆಗತ್ತಾ, ಅಥವಾ ಈಗಾಗಲೇ ಜೆಡಿಎಸ್ ಬಿಜೆಪಿ ನಾಯಕರು ಕೇಳ್ತಾ ಇದಾರಲ್ಲ, ಅವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು, ಮತ್ತೆ ಅವ್ರ ಹತ್ರ ರಾಜೀನಾಮೆ ಪಡ್ಕೊಳ್ಬೇಕು ಅಂತ ಸ್ಟೆಪ್ಗಳನ್ನ ಇಡ್ತಾರಾ? ಇದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಹಾಗೂ ಅದಾದ ನಂತರ ವ್ಯಕ್ತವಾದ ಭಾವನೆಗಳು, ಅದರ ನಂತರ ಜನರ ಮನಸ್ಸಿನಲ್ಲಿ ಉಂಟಾಗ್ತಾ ಇರೋ ಭಾವನೆ ಎಲ್ಲವನ್ನ ಕಾಂಗ್ರೆಸ್ ಈಗ ಗಮನಿಸ್ತಾ ಇದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ. ಬಟ್ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಡ್ಯಾಮೇಜ್ ಇಸ್ ಡನ್. ಈಗೆಲ್ಲರೂ ಕೂಡ ಅದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಪ್ರಾಬಬ್ಲಿ ಚುನಾವಣೆಯ ದಿನ ಯಾವಾಗ ಅದು ವೈರಲ್ ಆಯ್ತು, ಚುನಾವಣೆ ಹಿಂದಿನ ದಿನ, ಆಗ ಕಾಂಗ್ರೆಸ್ ನಾಯಕರು ಈ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಿದ್ರೆ ಚುನಾವಣಾ ಕಣದಲ್ಲಿ ಅದು ಬೇರೆ ರೀತಿಯಾದಂತಹ ಸಂದೇಶ ಹೋಗ್ತಾ ಇತ್ತು. ಮೌನಕ್ಕೆ ಜಾರಿ ಈಗ ಮೌನ ಮುರಿಯುವಂತಹ ಸಮಯ. ಆದ್ರೆ ಸಮಯ ತುಂಬಾ ಮಿಂಚಿ ಹೋಗಿದ್ಯಾ ಅನ್ನೋದು ಕುತೂಹಲ. ಏನೇ ಇರಲಿ, ಡಿಕೆ ಶಿವಕುಮಾರ್ ಅವರು ಆಕ್ಷೇಪವನ್ನಂತೂ ವ್ಯಕ್ತಪಡಿಸಿದ್ದಾರೆ. ಆಂಟಿ ಕನ್ಸಾಲಿಡೇಷನ್ ಆಗಿದೆ ಅನ್ನೋ ಭಯ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆಯಾ? ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ, ಪ್ಯಾಚ್ ವರ್ಕ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರಾ? ಕುತೂಹಲ ಇದೆ. ಜಮೀರ್ ಅಹಮದ್ ಖಾನ್ ರೋಷಾವೇಶವಾಗಿ ಮೈ ಮೇಲೆ ವಿವಾದವನ್ನು ಹೇಳ್ಕೊಂಡಿದ್ದ ರೀತಿ ನನಗೆ ನೋಡ್ರಿ, ಅವ್ರದ್ದು ಏನ್ ಬಣ ಇದೆಯೋ, ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಡಕ್ಕೆ ಹೊರಟಿದ್ದಾರೆ ಅಂತ. ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತಂದ್ರೆ, ಯತ್ನಾಳು 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ?
ದಟ್ ಈಸ್ ದಿ ಎವಿಡೆನ್ಸ್. ವಾಟ್ ಮೋರ್ ಎವಿಡೆನ್ಸ್ ಯು ವಾಂಟ್? ತನಿಖೆ ಮಾಡೋ ಕುರಿನಾ ಅಂತ ಕೇಳಿದ್ರೆ ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವರು. ನಾವು ಅದನ್ನೇ ಕೇಳಿದ್ದು, ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು MLAಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಇದೇ ಯೋಗೇಶ್ವರು ಅಶ್ವತ್ಥನಾರಾಯಣ ಎತ್ಕೊಂಡೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ? ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ. ಅದ್ರ ಬಗ್ಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಇವ್ರು ಕೊಡಬೇಕು, ಎತ್ತಾಣ ಕೊಡಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? ಎತ್ತಕ್ಕೆ ಅವ್ರು ಕೊಡಬೇಕು, ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳ್ಬೇಕೀಗ ಯಾರು ಹೇಳಿದ್ರು ಏನು ಅಂತ. ಹಿಂದೇನು ಹೇಳಿರ್ಲಿಲ್ವಾ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನು ಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಅವರೇನು ದಡ್ರ? ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದವ್ರು ಅವರು. ಸರ್, ನಿನ್ನೆ ಬಿಜೆಪಿ ಹಗರಣಗಳನ್ನ ಸಂಸತ್ತಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಚರ್ಚೆ ಶುರುವಾಗಿದೆ ಸರ್, ಇಲ್ಲಿನ ಕೋವಿಡ್ ಹಗರಣಗಳನ್ನ. ನೋಡಿಯಪ್ಪ, ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಫಸ್ಟ್ ಮೀಟಿಂಗ್ ಮಾಡಿದ್ದೀವಿ. ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಏಕೆಂದರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ರಿಕವರಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ. ಸೊ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿ ಕೆ ರಾಮಮೂರ್ತಿ ಅವರು, ಧೀರಾಜ್ ಮುನ್ರಾಜ್ ಎಲ್ಲರೂ ಕೂಡ ಏನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೂಡ ಖರೀದಿ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಅವರು ಆರೋಪ ಮಾಡಕ್ಕೆ ಶುರು ಮಾಡಿದ್ದಾರೆ. ಈಗ ಫಸ್ಟು ಈಗ 1,000 ರೂಪಾಯಿ ಕಲೆಕ್ಟ್ ಮಾಡಿ 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದು ಯಾರು? ಬಿಜೆಪಿ. ಫಸ್ಟ್ ಅಲ್ಲಿಂದ ಶುರು ಆಗದೆ. ಚೀಫ್ ಮಿನಿಸ್ಟರ್ 50 ಕೋಟಿ ಬೆದರಿಕೆ ವಿಚಾರ ಮತ್ತು 1,000 ಕೋಟಿ ಕಲೆಕ್ಷನ್ ಯಾರ ಅವಧಿಯಲ್ಲಿ ಕೇಳ್ಬಂದಿದ್ದು ಅನ್ನೋದಕ್ಕೆಲ್ಲ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಆ ಮೂಲಕ ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇತ್ತಲ್ಲ, ನಮ್ಮ ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತ, ಅದನ್ನ ಇನ್ನಷ್ಟು ವಿವರಿಸೋದಕ್ಕೆ DK ಶಿವಕುಮಾರ್ ಅವರು ಮುಂದಾದ್ರು. ಏನೇ ಇರಲಿ, ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯಿಂದ ಅಂತರವನ್ನಂತೂ ಕಾಂಗ್ರೆಸ್ ಪಾರ್ಟಿ ಈಗ ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿದೆ ಮತ್ತು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸಾಲು ಸಾಲು ಪ್ರತಿಭಟನೆಗಳನ್ನ ಕೂಡ ಈ ಪ್ರಕರಣ ನೋಡ್ತು. ಮೊನ್ನೆ ಒಕ್ಕಲಿಗ ಸಮುದಾಯದ ನಾಯಕರು ಬೀದಿಗಿಳಿದಿದ್ರು, ರಸ್ತೆ ತಡೆಯನ್ನ ನಡೆಸಿದ್ರು, ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಪ್ರತಿಕೃತಿಯನ್ನ ದಹಿಸಿದ್ರು. ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಫೈನಲಿ ಈಗ ಒಕ್ಕಲಿಗ ಸಮುದಾಯವನ್ನೇ ರೆಪ್ರೆಸೆಂಟ್ ಮಾಡುವಂತಹ DK ಸುರೇಶ್, DK ಶಿವಕುಮಾರ್ ಎಲ್ಲರೂ ಕೂಡ ಜಮೀರ್ ಅಹ್ಮದ್ ಖಾನ್ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಇದರಿಂದ ಎಷ್ಟರ ಮಟ್ಟಿಗೆ ಒಕ್ಕಲಿಗರ ನಾಡಲ್ಲಿ ನಷ್ಟ ಆಗ್ತಾ ಇದೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ.